ಈ ಒಂದು ಮೀನ ರಾಶಿಯವರಿಗೆ ಗುರುವಿನ ಪ್ರಭಾವ ನೋಡಿ, ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನಿಮಗೆ ನಾಲ್ಕನೆಯವನಾಗಿರುತ್ತಾನೆ. ನಾಲ್ಕನೇ ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಪ್ರಾಪಂಚಿಕ ಜೀವನದಲ್ಲಿ ಬಹಳ ಚಿಂತೆ ಆಗಿರುತ್ತೆ. ಏನಾಗುತ್ತೋ ಏನಿಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಓದಿನಲ್ಲಿ ಕೆಲವೊಂದು ಸಮಸ್ಯೆಗಳು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು, ಹಣಕಾಸಿನ ವಿಚಾರದಲ್ಲಿ ಅಡ್ಡಿ ಆತಂಕಗಳಾಗುತ್ತೆ. ಕೆಲವೊಂದು ಜನಗಳ ಪ್ರಭಾವಗಳು, ನೀವು ಯಾರನ್ನೋ ನಂಬಿರ್ತೀರಿ ಬಟ್ ನಿಮ್ಮನ್ನ ಯಾರು ನಂಬಿರಲ್ಲ. ಅದರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುತ್ತೆ, ಮನಸ್ತಾಪ ಇರುತ್ತೆ, ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೋವಿರುತ್ತೆ, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಏನಾಗುತ್ತವೋ ಏನಿಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳು ಮನಸ್ಸಿನಲ್ಲಿ ಓಡ್ತಾ ಇರತಕ್ಕಂಥದ್ದು ದ್ವಂದ್ವವಾಗಿರ್ತಕ್ಕಂಥ ನಿಲುವಾಗಿರುತ್ತೆ. ಯಾಕಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋದರಲ್ಲಿ ಸ್ವಲ್ಪ ಎಡವುವಂಥದ್ದು, ಅಂದ್ರೆ ಎಸ್ ನೋ ಸಿಚುವೇಶನ್ ಇರುತ್ತೆ. ಹಾಗಾಗಿ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಳಲ್ಲ. ಸಡನ್ ಆಗಿ ನಿರ್ಧಾರ ತಗೊಂಡ್ಬಿಟ್ಟಾಗ ಅದರಲ್ಲಿ ಕೆಲವೊಂದು ಸೋಲುಗಳಾಗುವಂಥದ್ದು, ಅವಾಗ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಧೈರ್ಯದಿಂದ ಮುನ್ನುಗ್ಗೋಕ್ಕೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಇಂಥವೆಲ್ಲ ಕೆಲವೊಂದು ಸಿಚುವೇಶನ್ಗಳು ನೀವು ಜೀವನದಲ್ಲಿ ಈ ಹಿಂದೆನೂ ಕೂಡ ನೋಡಿರ್ತೀರಿ. ಬಟ್ ಆದ್ರೆ ಇಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ. ಮಾಡುವಂತ ಕೆಲಸ ಕಾರ್ಯಗಳು ಸ್ವಲ್ಪ ಆಗುತ್ತೆ ಅನ್ನೋಷ್ಟೊತ್ತಲ್ಲಿ ಸ್ವಲ್ಪ ಸಡನ್ ಆಗಿ ನಿಂತು ಹೋಗುವಂಥದ್ದು, ವಿಘ್ನಗಳಾಗೋದು, ಅನೇಕ ರೀತಿಯಲ್ಲಿ ಅಡ್ಡಿ ಆತಂಕಗಳಿರುತ್ತೆ. ಈಗ ಯಾರೋ ಬಂಧುಗಳು ಅಥವಾ ಮಿತ್ರರು, ಸ್ನೇಹಿತರು ಅಂತ ನೀವು ಎಲ್ಲರನ್ನೂ ಬಹಳ ವಿಶ್ವಾಸದಿಂದ ನಂಬಿಡ್ತೀರಿ, ಅಥವಾ ಅವರು ನಿಮ್ಮನ್ನ ನಂಬಲ್ಲ, ಅಥವಾ ನೀವು ನಿಮ್ಮ ಒಳಗುಟ್ಟನ್ನ ನೀವು ಅವ್ರಿಗೆಲ್ಲರಿಗೂ ಹೇಳ್ಬಿಡ್ತೀರಿ. ಆಮೇಲೆ ಅದು ಓವರ್ಟೇಕ್ ಮಾಡ್ಬಿಡ್ತಾರೆ, ನಿಮ್ಮ ಒಂದು ಪ್ಲಾನ್ ಅನ್ನೇ ಅವರು ಕಾಪಿ ಮಾಡ್ಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು, ಸಮಾಧಾನ ಅನ್ನುವಂಥದ್ದು ಬೇಕು. ತಾಳ್ಮೆ ಇತ್ತು ಅಂತಂದ್ರೆ ಖಂಡಿತ ಅನುಕೂಲ ಆಗುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಮೀನ ರಾಶಿಯಲ್ಲಿ ಅಂದ್ರೆ ನಿಮ್ಮದೇ ಒಂದು ರಾಶಿಯಲ್ಲಿ ಅಂದ್ರೆ ಒಂದನೇ ಶನಿ ಪರಮಾತ್ಮ ಇರ್ತಕ್ಕಂಥದ್ದು, ಜೊತೆಗೆ ಗುರುವಿನ ಪ್ರಭಾವವು ಕೂಡ ಕ್ಷೀಣಿಸ್ತಕ್ಕಂಥದ್ರಿಂದ ಏನಾಗುತ್ತೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಹೆಂಡತಿ ಮಕ್ಕಳು ಅಥವಾ ಪತಿ ಈ ರೀತಿ ಸ್ವಲ್ಪ ಮನೆಯಲ್ಲೇ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಅನಾರೋಗ್ಯ ಇರ್ತವೆ, ಆಗಿಂದಾಗ್ಲೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡ್ಬೇಕು, ಸಮಸ್ಯೆ ಏನಿಲ್ಲ. ಜೊತೆಗೆ ಎಲ್ಲಾ ಕೆಲಸಗಳಲ್ಲಿ ಏನಾಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಸ್ಪೀಡ್ ನೀವೇನೋ ಒಂಥರ ಸ್ಪೀಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಿ, ಬಟ್ ಸ್ಪೀಡ್ ಆಗಲ್ಲ. ಆದ್ರೆ ಅತ್ಯಂತ ಪ್ರಯತ್ನ ಪಟ್ರೆ ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ. ಅನವಶ್ಯಕವಾಗಿರುವಂತ ತಿರುಗಾಟ ಇರ್ಬೋದು, ಅನವಶ್ಯಕವಾಗಿರುವಂತ ಖರ್ಚು ಇರ್ಬೋದು. ಖರ್ಚಿಗೆ ನೀವು ಕಡಿವಾಣ ಹಾಕ್ಬೇಕಾಗತ್ತೆ.